ಶ್ರೀ ರಾಘವೇಂದ್ರ. ಜೀವನದಲ್ಲಿ ಬೇರೆಯವರನ್ನು ನಂಬಿಸುತ್ತಾ ಬದುಕುವವರು ಯಾಮಾರಿಸುವುದಕ್ಕೆ ಅಂತ ಮತ್ತೊಬ್ಬರ ಬದುಕಿನಲ್ಲಿ ಬರ್ತಾರೆ. ಆದರೆ ಅದ್ರ ಬದಲು ನಮ್ಮನ್ನೇ ನಾವು ನಂಬಿ ಬದುಕೋದು ಒಳ್ಳೆಯದಲ್ವಾ? ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥದ ಮುಖ ಇದ್ದೇ ಇರುತ್ತೆ. ನಾವು ನಮ್ಮನ್ನೇ ನಂಬಿ ಬದುಕೋದ್ರಲ್ಲಿ ಯುಕ್ತಿ ಮತ್ತು ಶಕ್ತಿ ಎರಡು ಕೂಡ ಇರುತ್ತೆ. ಈ ಎರಡು ರೀತಿಯ ಆಯ್ಕೆ ನಮ್ಮ ಕೈಯಲ್ಲಿದೆ. ಯಾಕಂದ್ರೆ ಜೀವನ ಹಾಗೂ ಬದುಕು ನಮ್ದಲ್ಲವೇ? ಯಾರೋ ಮುಖವಾಡ ಹಾಕೊಂಡು ನಮ್ಮನ್ನು ನಂಬಿಸಿ ಮೋಸ ಮಾಡೋದ್ರೆ ಕೊನೆಗೆ ನೋವು ತಿನ್ನೋರು ನಾವೇ ಅಲ್ವಾ? ಹಾಗಾಗಿ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ, ಬೇರೆ ಯಾರ ಕೈಯಲ್ಲೂ ಇಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ನಾವು ಜೀವನನ ನಡೆಸ್ಕೊಂಡು ಹೋಗಬೇಕು. ಯಾರು ಹೆಂಗಾದರೂ ಇರಲಿ, ನಮ್ಮ ಜೀವನದ ಕಡೆ ನಾವು ಗಮನ ಕೊಡಬೇಕು. ಆದರೆ ಒಳ್ಳೇದು ಮಾಡೋಣ. ಒಳ್ಳೇದು ಮಾಡೋಕ್ಕಾಗಿಲ್ವಾ, ಸುಮ್ಮನೆ ಇದ್ಬಿಡೋಣ. ಕೆಟ್ಟದನ್ನು ಮಾಡೋದು ಬೇಡ, ಕೆಟ್ಟದನ್ನು ಬಯಸೋದು ಬೇಡ. ನಾವೇನು ಕೊಡ್ತೀವೋ ಅದು ನಮಗೆ ರಿಟರ್ನ್ ಬರುತ್ತೆ. ನಾವು ಒಂದು ಬಾಲ್ನ ಎಸೆದ್ರೆ ಆ ಬಾಲು ನಮಗೆ ರಿಟರ್ನ್ ಬರುತ್ತೆ. ಹಾಗೆ ನಾವು ಏನು ಕೊಡ್ತೀವೋ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ. ಒಳ್ಳೆಯದನ್ನು ಕೊಟ್ಟರೆ ನಿಮಗೆ ಒಳ್ಳೆಯದೇ ಬರುತ್ತೆ, ಕೆಟ್ಟದನ್ನು ಕೊಟ್ಟರೆ ನಿಮಗೆ ಕೆಟ್ಟದ್ದೇ ಸ್ವಲ್ಪ ದಿನ ಲೇಟ್ ಆದರೂ ವಾಪಸ್ಸು ಬಂದೇ ಬರುತ್ತೆ.